ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಗಂಡ ಅಥವಾ ಹೆಂಡತಿ ಮನೆಯಲ್ಲಿ ಕಿರಿಕಿರಿ ಮಾಡ್ತಾ ಇದ್ರೆ ಆ ಪರಿಸ್ಥಿತಿಗಳನ್ನು ಹೇಗೆ ಎದುರಿಸಬೇಕು, ಪ್ರತಿದಿನ ಆ ನೋವನ್ನು ಹೇಗೆ ತಗೊಳ್ಬೇಕು, ಈ ಕಡೆಗೆ ಬಂದು ಕುತ್ಕೊಂಡು ಮಾತಾಡಿಕೊಂಡು ಆ ಪ್ರಾಬ್ಲಮ್ನ ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಅದಕ್ಕೆ ಗಂಡನೂ ಹೋಗ್ತಿಲ್ಲ, ಕೆಲವ್ರ ಪಾಲಿಗೆ ಹೆಂಡತಿ ಹೋಗ್ತಿಲ್ಲ, ಕೆಲವ್ರ ಪಾಲಿಗೆ ಗಂಡ ಹೋಗ್ತಿಲ್ಲ ಅಂತೇಳಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಒಳಗಡೆ ಯಾರನ್ನೋ ಕೆಟ್ಟದಾಗಿ ತೋರಿಸ್ಬೇಕು ಅಥವಾ ಯಾರ್ದೋ ಪರ ಮಾತಾಡ್ತಿದ್ದೀನಿ ಅಂತ ಅನ್ಕೋಬಿಟ್ಟಿದ್ದೀವಿ ಬಿಟ್ಟು ಆ ಪರಿಸ್ಥಿತಿಗಳನ್ನು ಹೇಗೆ ಹ್ಯಾಂಡ್ಲ್ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ಬೆಟರ್ ದೆನ್ ಆಗ್ಬೋದಾ ಅಂತೇಳಿ. ಎಷ್ಟೋ ಜನ ಇವತ್ತಿನ ಕಾಲಕ್ಕೆ ಡಿವೋರ್ಸ್ ನಡೀತಾ ಇದೆ, ತುಂಬ ಚೀಟಿಂಗ್ ನಡೀತಾ ಇದೆ ತುಂಬ. ಈ ವಿಡಿಯೋಗಳ ಉದ್ದೇಶ ಇಷ್ಟೇ, ಯಾರೋ ಹಾಳಾಗಲಿ ಅನ್ನೋ ಒಂದು ಕಾರಣಕ್ಕೆ ವಿಡಿಯೋಗಳು ಮಾಡ್ತಿಲ್ಲ. ದಯವಿಟ್ಟು ಯಾರೂ ಆ ಥರ ಅಂದ್ಕೊಳ್ಬೇಡಿ. ಎಲ್ಲೋ ಒಂದು ಕಡೆಗೆ ನನ್ನ ಥಾಟ್, ನನ್ನ ಯೋಚನೆ ಇದು ಸರಿ ಹೋಗ್ಬೋದಲ್ಲ, ಸಣ್ಣ ಪುಟ್ಟ ಹ್ಯಾಂಡ್ಲಿಂಗ್ ಮಾಡೋ ವಿಚಾರದಲ್ಲಿ ಎಡುತ್ತಾ ಇದ್ದಾರೆ ಎಷ್ಟೋ ಜನ, ಸರಿ ಪಡಿಸ್ಕೊಳ್ಬೋದಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ತನಕ 12,000 ಚಿಲ್ಲರೆ ಅಂದರೆ 12,100 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಿ. ಇದಾದಷ್ಟು ಬೇಗ 20,000 ಕಂಪ್ಲೀಟ್ ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ನಿಮ್ಮ ಸಹಕಾರ ಹೀಗೆ ಇರಲಿ. ಆ್ಯಂಡ್ ಈ ವಿಡಿಯೋ ನೋಡಿದ್ಮೇಲೆ ದಯವಿಟ್ಟು ನಿಮ್ಮ ಅನಿಸಿಕೆ ತುಂಬ ಮುಖ್ಯ ಇದೆ ನನಗೆ. ವಿಡಿಯೋ ನೋಡಿದ್ಮೇಲೆ ಪಾಯಿಂಟ್ಸ್ಗಳು ಇಷ್ಟ ಆಯಿತಾ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಕಮೆಂಟ್ ಬೇಕೇ ಬೇಕು, ತಿಳಿಸ್ಬೇಕು. ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಆ ವಿಡಿಯೋನ ಕೊನೆ ತನಕ ನೋಡಿ. ಪ್ರತಿ ಒಂದು ಹಂತದಲ್ಲೂ ಕೂಡ ನಮಗೆ ಸಂಬಂಧ ತುಂಬ ಮುಖ್ಯ ಇರುತ್ತೆ. ನಾವು ಬದುಕಿರೋ ತನಕ ನಾವು ಯಾವುದೋ ಒಂದು ರೀತಿ ಸಂಬಂಧದಲ್ಲಿ ಇದ್ದೇ ಇರ್ತೀವಿ, ಪ್ರಾಬ್ಲಮ್ ಆಗಿರುತ್ತೆ. ಆ ಸಂಬಂಧ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಸುಮಾರು ಹ್ಯಾಂಡ್ಲಿಂಗ್ ಮಾಡುವಂಥ ಸ್ಕಿಲ್ ಗೊತ್ತಾಗಿರಬೇಕಾಗತ್ತೆ. ಸೊ ಆ ಕಾರಣಕ್ಕೆ ವಿಡಿಯೋ ಸುಮಾರು ಬರ್ತಾ ಇರುತ್ತೆ. ಸಪೋರ್ಟ್ ಮಾಡ್ತೀರಾ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ನೋಡಿ. ಗಂಡ ಅಥವಾ ಹೆಂಡತಿ ಅವ್ರ ಮಧ್ಯೆ ಕಿರಿಕಿರಿ ಆದಾಗ, ಅವರು ಯಾವುದೇ ಕಾರಣಕ್ಕೆ ಒಪ್ಕೊಳ್ಳದೆ ಇದ್ದಾಗ ಏನು ಮಾಡಬೇಕು? ಫಸ್ಟ್ ಗಂಡ ಅಥವಾ ನಿಮ್ಮ ಹೆಂಡತಿ ಅವರ ನೇಚರ್ ಏನನ್ನ ನೀವು ಅರ್ಥ ಮಾಡಿಕೊಂಡು ಆ ಪರಿಸ್ಥಿತಿನ ಮನಸ್ಸಿಗೆ ಒಪ್ಪಿಸ್ಕೊಳ್ಳೋದು ತುಂಬ ಮುಖ್ಯ ಇರುತ್ತೆ. ನಿಮಗೆ ಅದು ಸತ್ಯ ಗೊತ್ತಾಗಬೇಕಾಗತ್ತೆ. ಭ್ರಮೆನಲ್ಲಿ ಬದುಕೋದನ್ನು ಬಿಟ್ಟು ಬಿಡಬೇಕಾಗತ್ತೆ. ಸೊ ಪ್ರತಿ ಸಲ ಭ್ರಮೆ ಅನ್ನೋ ವರ್ಡ್ ಯೂಸ್ ಮಾಡ್ತಿರೋದು ಎಷ್ಟೋ ಜನ ವಾಸ್ತವತೆಯನ್ನು ಬಿಡ್ತಾರೆ, ಇನ್ಯಾವುದೋ ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅದಕ್ಕೆ ಭ್ರಮೆ ಅಂತ ಹೇಳ್ತೀವಿ. ನಿನ್ನೆ ದಿನ ಅನ್ನೋದು ಪಾಸ್ಟ್, ಸತ್ತೋಗಿರೋ ದಿನ, ಅದರಿಂದ ಕಲ್ತಿರುವಂಥ ದಿನ ಅದು. ಇವತ್ತು ಕೈನಲ್ಲಿರುವಂಥ ದಿನ, ನಾಳೆ ಅನ್ನೋದು ಬರುವಂಥ ದಿನ ಗೊತ್ತಿಲ್ಲ. ಸೊ ಇಲ್ಲಿ ಗಂಡನ ಅಥವಾ ಹೆಂಡತಿಯ ನೇಚರ್ನ ಅರ್ಥ ಮಾಡಿಕೊಂಡಾಗ, ಈ ಉದಾಹರಣೆಗೆ ನಾವು ನೇಚರ್ ಅಂತ ಬಂದಾಗ ನಾವು ಪ್ರತಿ ಸಲ ಮಾವಿನ ಮರ ಮತ್ತು ಈ ಬೇವಿನ ಮರದ ಎಕ್ಸಾಂಪಲ್ ತಗೊಳ್ತೀನಿ. ಕಾರಣ ಏನಂದರೆ, ಬೇವಿನ ಮರದ್ದು ಕಹಿ ನೇಚರ್, ಆ ಬೀಜ ತಿಂದಾಗ ಅದರ ಒಂದು ಟೇಸ್ಟು. ಮಾವಿನ ಮರದ್ದು ಸಿಹಿ. ನೀವು ಬೇವಿನ ಮರದ ಕೆಳಗಡೆ ಹೋಗಿ ನೀವು ಬೆಲ್ಲ ಹಾಕಿದ್ರು ಸಿಹಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗಂತೇಳಿ ನೀವು ಮಾವಿನ ಮರದ ಬುಡಕ್ಕೆ ಹೋಗಿ ನೀವು ವಿಷದ್ದು ಅಥವಾ ಬೇರೆ ಯಾವುದೋ ಕಹಿ ಇರ್ತಕ್ಕಂಥದ್ದು ಹಾಕಿದ್ದು ಕೂಡ ಕಹಿ ಕೊಡಲ್ಲ, ಅಂಡ್ ಸ್ವೀಟೇ ಕೊಡುತ್ತೆ. ಅದರ ನೇಚರ್ ಹಂಗೆ ಇರುತ್ತೆ. ಸೊ ನಿಮ್ಮ ಜೊತೆಗಿರ್ತಕ್ಕಂಥ ವ್ಯಕ್ತಿಗಳು ಕೆಲವು ನೇಚರ್ ಇರುತ್ತೆ. ಕೆಲವರು ಪಂಚಾಯತಿ ಮಾಡ್ಕೊಳ್ಳೋಕೆ ಬರ್ತಾರೆ. ಗಂಡ ಹೆಂಡತಿಗಳ ಮಧ್ಯೆ ಪ್ರಾಬ್ಲಮ್ ಆದಾಗ ಪಂಚಾಯತಿ ಮಾಡೋಣ ಅಂತ ಕೆಲವರು ಸರಿ ಮಾಡ್ಕೊಳ್ತಾರೆ. ಅದಿಬ್ಬರು ಕೂತ್ಕೊಂಡು ಏನು ತಪ್ಪಾಗಿದೆ, ಏನು ತಪ್ಪಾಗಿಲ್ಲ, ಸರಿ ಮಾಡ್ಕೊಳ್ಳೋದು ಹೆಂಗೆ ಎಲ್ಲ ಮಾತಾಡ್ತಾರೆ. ಕೆಲವರು ಹಾಗೆ ಕಿರಿಕಿರಿನ ಜೀವನ ಅವರು, ಪ್ರತಿ ಒಳ್ಳೆಯದ್ರಲ್ಲೂ ತಪ್ಪನ್ನು ಹುಡುಕ್ತಾ ಹೋಗ್ತಾರೆ. ಸೊ ಈ ಥರ ಇದ್ದಾಗ ಫಸ್ಟು ಅವ್ರು ಏನು ಅಂತ ನೀವು ಫಸ್ಟ್ ಸ್ವಚ್ಛತೆಯಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಭ್ರಮೆನಲ್ಲಿ ಇರಬೇಡಿ. ಸರಿ ಹೋಗ್ತಾರೆ, ಕಿರಿಕಿರಿ ಅನ್ನೋ ವ್ಯಕ್ತಿ ಯಾವತ್ತೂ ಸರಿ ಹೋಗಲ್ಲ ಅನ್ನೋದು ಒಂದು ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಇದು ನಿಮ್ಮ ಮೈಂಡಿಗೆ ಬಂದಾಗ, ಸತ್ಯ ತಿಳ್ಕೊಂಡಾಗ ನೆಕ್ಸ್ಟ್ ಮಾಡಬೇಕಾಗಿರೋದೇನೋ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅವ್ರು ಪಂಚಾಯತಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡೋಕ್ಕೂ ಬರಲ್ಲ, ಬಟ್ ಕಿರಿಕಿರಿ ಅದು ತಪ್ಪಿದ್ದಾರಲ್ಲ, ಇವ್ರು ಹೀಗಿರ್ತಾರೆ. ಇದನ್ನು ಫಸ್ಟ್ ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಏನು ಮೈಂಡ್ ಸೆಟ್ಟಿಗೆ ಅದು ರೂಢಿ ಆಗಬೇಕು. ಓಕೆ, ಇವ್ರು ಕಿರಿಕಿರಿ ಬರ್ಸನ್, ರೈಟ್. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅರ್ಥ ಮಾಡ್ಕೊಂಡ್ಮೇಲೆ ಯೋಚನೆ ಬದಲಾವಣೆ ಮಾಡ್ಕೊಳ್ಳಿ. ಅವ್ರು ಏನು ಅಂತ ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆದಮೇಲೆ ಅವ್ರ ಕಿರಿಕಿರಿನ ಮನಸ್ಸಿಗೆ ಹಚ್ಕೊಡೋದನ್ನ ಬಿಟ್ಟುಬಿಡಿ. ಹೆಂಗಸರ್ ಬಿಟ್ಬಿಡೋಕ್ಕಾಗತ್ತೆ? ನೀವು ಹೇಳ್ಬಿಡ್ತೀರಿ ಅಂತ ಹೇಳ್ಬೋದು. ನಿಮ್ಗೆ ಅರ್ಥ ಆಗಿದೆಯಲ್ಲ. ಈಗ ಓಣಿನಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇ, ಅರ್ಥ ಮಾಡಿಸೋಕೆ, ಬೇಜಾರು ಮಾಡ್ಕೋಬೋದು. ಓಣಿ ಒಳಗಡೆ ಒಬ್ಬ ಯಾರೋ ಮಾನಸಿಕ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ರೆ, ಈಗ ಅವನೊಂದು ನೇಚರ್ ಇರುತ್ತೆ, ಸುಮ್ಮನೆ ಕೂಗಾಡೋದು ಆ ಕಡೆ ಈ ಕಡೆ, ಸುಮ್ಮನೆ ಅಂತ ಕೂಗಾಡೋದು ಮಾಡ್ತಾನೆ ಅನ್ಕೊಳ್ಳಿ. ಹೊಸೊಬ್ರಿಗೆ ಅಪ್ಪ ಇವ್ನು ಕೂಗಾಡ್ದ ಅಂತ ಎದುರು ಓಡೋಗ್ಬಿಡ್ತಿರ್ತಾರೆ. ಅದೇ ಆ ಮನೆಯವರಿಗೆ ಅಥವಾ ಆ ಓಣಿಯವರಿಗೆ ಗೊತ್ತಿರುತ್ತೆ, ಇವನು ಮಾನಸಿಕ ಹುಚ್ಚ ಇದ್ದಾನೆ, ಇವನು ಇದ್ದಿದ್ದೇ ಒಂದು ಗೊತ್ತಿರೋದಿದ್ದಾನೆ, ಅವನು ಇರೋದೇ ಹಂಗೆ ಅಂತೇಳಿ. ಅವ್ನು ಇರೋದು ಹಂಗಿದೆ ಅಂದಮೇಲೆ ಇವಾಗ ಒಪ್ಪಿಸ್ಕೊಂಡಿರ್ತಾರೆ ತಾನೇ ನಿಮ್ಮ ಮನಸ್ಸಿಗೆ. ಅವ್ರು ಸತ್ಯ ಗೊತ್ತಿದ್ಮೇಲೆ ನೀವು ಟೇಕ್ ಇಟ್ ಈಸಿ ಥರ ಫೀಲ್ ಮಾಡ್ತೀವಿ. ಯಾವಾಗ ನಿಮಗೆ ಅವ್ರ ನೇಚರ್ ನಿಮ್ಗೆ ಗೊತ್ತಿರುತ್ತೆ, ನೀವು ಟೇಕ್ ಇಟ್ ಈಸಿ. ಅವ್ನ ಸ್ವಭಾವ ಏನು ಅಂತ ಗೊತ್ತಾದ್ಮೇಲೆ ನೀವು ಈಸಿಯಾಗಿ ತಗೊಳ್ತೀರಿ. ನೆಕ್ಸ್ಟು ಅವ್ನು ಹಂಗಿರ್ಬೇಕಾದ್ರೆ ಮನೆಯವರು ಕೂಡ ಅವನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು, ಅವ್ನ ಪ್ರಾಬ್ಲಮ್ ಹೆಂಗಿದೆ ಅಂತ ಗೊತ್ತಾದ್ಮೇಲೆ ನೆಕ್ಸ್ಟು ಬೇರೆ ವಿಚಾರಗಳ ಬಗ್ಗೆ ವಿಚಾರ ಮಾಡ್ತಾರೆ. ಇದು ಕೂಡ ಗಂಡ ಹೆಂಡತಿ ಮತ್ತೆ ಇಬ್ಬರಲ್ಲೂ ಬರಬೇಕು. ಗಂಡ ಹಂಗೆ ಮಾಡ್ತಿದ್ರೆ ಹೆಂಡತಿ ಹಿಂಗೆ ಮಾಡಿ, ಹೆಂಡತಿ ಹಿಂಗೆ ಮಾಡ್ತಾರೆ. ಬಟ್ ಇದು ಕೆಟ್ಟ ಉದ್ದೇಶಕ್ಕಂತೂ ಅಲ್ವೇ ಇಲ್ಲ. ಸರಿಪಡಿಸ್ಕೊಳ್ಳೋಕ್ಕೆ ಏನು ಬೇರೆ ಯೋಚನೆಗಳು ಏನು ಬದಲಾವಣೆ ಮಾಡ್ಕೊಳ್ಳಿ. ನೀವು ಯಾವ ಗಂಡ ಕಿರಿಕಿರಿ ಮಾಡ್ತಿದ್ದಾನೆ, ಯಾವ ಹೆಂಡತಿ ಕಿರಿಕಿರಿ ಮಾಡ್ತಿದ್ದಾಳೆ ಅಂತ ಕೊರಗ್ತಾ ಇದ್ದೀರೋ, ಕೊರಗೋದನ್ನು ಸ್ಟಾಪ್ ಮಾಡಿ. ಬಿಕಾಸ್ ನೀವು ಕೊರಗೋದ್ರಿಂದ ಅವ್ರ ಬದಲಾವಣೆ ಆಗಲ್ಲ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅಲ್ವಾ.
ಗೊತ್ತಾಗಿದೆ ಅಂದಮೇಲೆ ಯು ಹ್ಯಾವ್ ಟು ಚೇಂಜ್ ಯುವರ್ ಸೆಲ್ಫ್. ನಿಮ್ಮ ಥಾಟ್ ಪ್ರೊಸೆಸ್ ಪ್ಯಾಟರ್ನ ಚೇಂಜ್ ಮಾಡ್ಕೊಳ್ಳಿ. ಏನು ಅವನು ಇದ್ದಿದೆ ಹಾಗೆ, ಬಟ್ ನೀವು ಪ್ರೀತಿ ಮಾಡೋದನ್ನು ಬಿಡಬೇಡಿ. ನಿಮ್ಮ ಕಡೆಯಿಂದ ಯಥಾ ಪ್ರಕಾರ ಗಂಡ ಆಗಲಿ ಹೆಂಡತಿ ಆಗಲಿ ಏನಿರ್ಬೇಕು ಹಂಗಿರಿ. ಮಕ್ಕಳ ಮೇಲೆ ಪ್ರೀತಿ ಇರಲಿ, ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇರಲಿ, ಮಾಡೋ ಕೆಲಸ ಮಾಡ್ತಾ ಹೋಗಿ. ಅತಿಯಾಗಿ ಯೋಚನೆ ಮಾಡೋದನ್ನು ಸ್ಟಾಪ್ ಮಾಡಿ. ನಾನು ಹೇಳ್ತಕ್ಕಂಥ ಪಾಯಿಂಟ್, ಅತಿಯಾಗಿ ಯೋಚನೆ ಮಾಡಿ. ಬಿಕಾಸ್ ಆಲ್ರೆಡಿ ನಮಗೆ ಎಲ್ಲ ಸತ್ಯಗಳು ಗೊತ್ತಾದ ಮೇಲೂ ಕೂಡ ನಾವು ಅತಿಯಾಗಿ ಯೋಚನೆ ಮಾಡಿದ್ರೆ ಮುಟ್ಟಾಡ್ರಾಗ್ತೀವಿ. ಆ್ಯಂಡ್ ಆ ಕಿರಿಕಿರಿ ನಿಮ್ಮ ಮನಸ್ಸಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೋಗಬೇಕು ಅಂದರೆ ನಿಮ್ಮಲ್ಲಿ ಥಾಟ್ ಪ್ರೊಸೆಸ್ ಪ್ಯಾಟರ್ನ ಚೇಂಜ್ ಮಾಡ್ಕೊಳ್ಳಿ, ಥಾಟ್ ಪ್ರೊಸೆಸ್ನ ಬದಲಾವಣೆ ಮಾಡ್ಕೊಳ್ಳಿ. ಗಂಡ ಇರೋದು ಹಾಗೆ, ಹೆಂಡತಿ ಇರೋದು ಹಾಗೆ, ಅವ್ರ ಜೊತೆ ವಾದ ಮಾಡಿ, ಜಗಳ ಮಾಡಿ, ಕಿರಿಕಿರಿ ಮಾಡಿಕೊಂಡು ಕಣ್ಣೀರು ಹಾಕೊಂಡು ಕೂತ್ಕೊಳ್ಳೋ ಬದಲು ಅವ್ರನ್ನ ಸಮಜಾಯಿಸ್ತಾ, ನೈಸ್ ಮಾಡ್ತಾ, ಕೆಲಸ ಮಾಡ್ತಾ, ಮಕ್ಕಳಿಗೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ, ನಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾ ಬದಲಾವಣೆ ಆಗಬೇಕು ಅನ್ನೋದನ್ನು ಪಾಲಿಸ್ಬೇಕಾಗತ್ತೆ. ಇದು ಎದುರಿಸುವಂಥ ರೀತಿ. ಯುದ್ಧ ಮಾಡೋದಲ್ಲ ಆ್ಯಕ್ಚುಲಿ, ಗುದ್ದಾಡೋದು ಅಲ್ಲ ಆ್ಯಕ್ಚುಲಿ. ಕೆಲವೊಂದು ಸಿಚುವೇಶನ್ ಹಿಂಗೆ ಆಗ್ಬಿಡುತ್ತೆ, ಬಂದ್ಬಿಡ್ತಾರೆ. ಯಾವುದೋ ತುಂಬ ಚೆನ್ನಾಗಿದ್ದವ್ರು ಸಡನ್ಲಿ ಹೆಂಗೆ ಆಡ್ಬಿಡ್ತಾರೆ, ಆಮೇಲೆ ಅದನ್ನೇ ರೂಢಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕೆಲವು ಪ್ರಾಬ್ಲಮ್ಗಳು, ಪರಿಸ್ಥಿತಿಗಳು ಹೆಂಗೆ ಬರುತ್ತೆ, ಯಾವ ಮೂಲೆಯಿಂದ ಬರುತ್ತೆ ಗೊತ್ತಿರಲ್ಲ ಮನುಷ್ಯನಿಗೆ. ಅದನ್ನು ಫೇಸ್ ಮಾಡಬೇಕು. ದೇವರು ಎಲ್ಲೋ ಒಂದು ಕಡೆಗೆ ಈ ಒಂದು ಕಥೆಯನ್ನು ಹೇಳ್ತಾರೆ. ಗುರುಗೊಬ್ಬ ಶಿಷ್ಯಗೆ ಹೇಳ್ತಾರೆ, ಸೊ ನೆಮ್ಮದಿ ಹೇಗೆ ನಾವು ಕಾಣ್ಕೊಳ್ಬೇಕು ಅಂತ. ಆವಾಗ ಗುರು ಹೇಳ್ತಾನೆ, ವಾಸ್ತವತೆನ ಯಾರು ಅರ್ಥ ಮಾಡಿಕೊಂಡು ಇರೋದನ್ನು ಯಾರು ಇಷ್ಟಪಟ್ಟು ತೃಪ್ತಿ ಇರ್ತಾರೆ ಅವರಿಗೆ ಯೋಚನೆ ಆಗಲಿ, ಕೆಲಸ ಆಗಲಿ, ಏನೇ ಇರಲಿ ಅವರಿಗೆ ಅದು ನೆಮ್ಮದಿಯಾಗಿ ಕಾಣುತ್ತೆ. ಇರುವ ಸಿಚುವೇಶನ್ ಒಪ್ಕೊಂಡು ಯಾರು ಅದನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಸ್ಯಾಟಿಸ್ಫೈಡ್ ಇರ್ತಾರೆ, ಅವರು ನೆಮ್ಮದಿ ಕಾಣ್ಕೊಳ್ಳೋಕೆ ಸಾಧ್ಯ ಅಂತ ಹೇಳ್ತಾರೆ. ಎಷ್ಟೋ ಜನ ಗಂಡನಿಂದ ಕಿರಿಕಿರಿ, ಹೆಂಡತಿಯಿಂದ ಕಿರಿಕಿರಿ ಅಂದ್ಕೊಂಡು ಕಂಪ್ಲೇಂಟು, ಕೊರಗು ಇವೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಎಷ್ಟೋ ಜನ ಬದಲಾವಣೆ ಮಾಡ್ಕೊಳ್ತೀರಾ ಅಲ್ಲೇ ಓದಿದ್ದಾರೆ. ಅಲ್ಲಿ ಹಾಳಾಗೋದೇನು? ನಿಮ್ಮ ವಯಸ್ಸು, ನಿಮ್ಮ ಯೌವನ, ನಿಮ್ಮ ಎನರ್ಜಿ, ನಿಮ್ಮ ಕೆಲಸ, ಮಕ್ಕಳ ಭವಿಷ್ಯ ಎಲ್ಲ ಹಾಳಾಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಪರಿಸ್ಥಿತಿ ಬದಲಾಗಬಹುದು ಅನ್ನೋದು ಮರಿಬೇಡಿ. ಪರಿಸ್ಥಿತಿ ಕಿರಿಕಿರಿ ಇದ್ದಂಥ ವ್ಯಕ್ತಿ ಬದಲಾಗಬಹುದು, ಬಟ್ ನಾಟ್ ಎ ಶ್ಯೂರ್. ಬದಲಾಗದೇ ಇರಬಹುದು, ಬದಲಾಗಬಹುದು, ಬಟ್ ಪರಿಸ್ಥಿತಿ ಹಾಗೇ ಇರಲ್ಲ. ಚೇಂಜ್ ಆದರೂ ಆಗಬಹುದು, ಬಟ್ ನಿಮ್ಮಲ್ಲಿ ನಿಮ್ಮ ಮನಸ್ಥಿತಿ ಚೇಂಜ್ ಆಗುತ್ತೆ. ಇದು ವೆರಿ ಮುಖ್ಯ ಆಗುತ್ತೆ. ನೀವು ಮಾನಸಿಕವಾಗಿ ಪ್ರತಿ ಪ್ರಾಬ್ಲಮಿಗೆ ಸ್ಪಂದನೆ ಯಾವ ಥರ ಸ್ಪಂದನೆ ಮಾಡ್ತೀರಲ್ಲ ಅದು ತುಂಬ ಮುಖ್ಯ ಇರುತ್ತೆ. ಪ್ರತಿ ಸಲನೂ ಕೂಡ ನಿಮ್ಮ ಸ್ಪಂದನೆ ಮಾಡೋದು, ನೀವು ಏನು ಮಾನಸಿಕವಾಗಿ ಥಾಟ್ ಪ್ರೊಸೆಸ್ ಆಗಲಿ, ಥಾಟ್ ಪ್ರೊಸೆಸ್ ಮೇಲೆ ಲೈಫ್ ಡಿಪೆಂಡ್ ಆಗಿರೋದ್ರಿಂದ ನೀವು ಹೇಗೆ ಅದನ್ನು ಸ್ಪಂದನೆ ಮಾಡ್ತೀರಿ ಅದ್ರ ಮೇಲೆ ನಿಮ್ಮ ಲೈಫ್ ಡಿಪೆಂಡ್ ಆಗಿರುತ್ತೆ. ಈ ಕಿರಿಕಿರಿ 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 ಕೆಲವರಿಗೆ ಅದು ರೂಢಿ ಆದಾಗ ಇದ್ದಿದ್ದ ಈ ಒಂದು ಕಾಮನ್ ಆಗಿ ತಗೊಳ್ತಾರೆ. ಕೆಲವರು ಅದನ್ನು ಎಕ್ಸ್ಟ್ರಾರ್ಡಿನರಿ ಆಗಿ ದೊಡ್ಡ ಪ್ರಾಬ್ಲಮ್, ಬಂಡೆನೇ ತಲೆ ಮೇಲೆ ಬಂದು ಕೂತಿದ್ದೆ ಅಂತ ಫೀಲ್ ಮಾಡ್ತಾರೆ. ಯಾವುದು ನಿಮಗೆ ಈಸಿಯಾಗಿ ನೀವು ಟೇಕ್ ಇಟ್ ಈಸಿ ಥರ ತಗೊಳ್ತೀರಿ, ಸಿಂಪಲ್ ಅನಿಸುತ್ತೆ. ಯಾವುದು ನಿಮಗೆ ಎಕ್ಸ್ಟ್ರಾರ್ಡಿನರಿ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ, ದೊಡ್ಡ ಸಮಸ್ಯೆ ಅನ್ನೋ ಥರ ಕಾಡುತ್ತೆ. ಸೊ ಆವಾಗ ಅಲ್ಲಿ ನೀವು ಫೀಲ್ ಮಾಡಿರೋ ರೀತಿ ಮೇಲೆ, ನಿಮ್ಮ ಥಾಟ್ ಪ್ರೊಸೆಸ್ ಮೇಲೆ ಕಿರಿಕಿರಿ ಅಂದ್ಕೊಂಡು ಅಲ್ಲೇ ಕೊರಗ್ತಾ, ಕಣ್ಣೀರು ಹಾಕ್ತಾ ಲೈಫ್ನ ಹಾಗೆ ಮಾಡ್ಕೊತೀರಿ. ಎಷ್ಟೋ ಜನ ಇದನ್ನು ರೂಢಿ ಮಾಡಿ, ಈಗ ನಾನೇನು ಹೇಳಿದೆ, ನೇಚರ್ನ ಅರ್ಥ ಮಾಡ್ಕೊಳ್ಳಿ, ಮನಸ್ಸಿಗೆ ರೂಢಿ ಮಾಡಿಸಿ ಅದನ್ನು ಅವ್ರು ಅರ್ಥ ಮಾಡ್ಕೊಂಡ ಮೇಲೂ ಕೂಡ ನಿಮ್ಮ ಮನಸ್ಸಿಗೆ ನೀವು ಸರಿ ಮಾಡ್ಕೊಂಡಿಲ್ಲ, ರೂಢಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಲ್ಲೇ ನಿಮಗೆ ದೊಡ್ಡ ಸಮಸ್ಯೆ ಆಗಿ ಕಾಡ್ತಾ ಹೋಗುತ್ತೆ. ನಿಮ್ಮ ಪ್ರಾಬ್ಲಮ್ ಆಗಿ ಉಳಿದು ಹೋಗುತ್ತೆ, ಬದಲಾವಣೆ ಆಗಲ್ಲ. ಇರೋ ಲೈಫ್ನ ನೀವೇ ಕಾಂಪ್ಲಿಕೇಟ್ ಮಾಡ್ದಂಗೆ ಆಗುತ್ತೆ. ಎಲ್ಲೋ ಒಂದು ಕಡೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ಲಾ? ಈಗ ಚೆನ್ನಾಗೇ ಇರ್ತೀವಿ, ಬೈಕಲ್ಲಿ ಹೋಗ್ಬೇಕಾದ್ರೆ ಅಥವಾ ಇನ್ನೆಲ್ಲೋ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ, ಕಾಲು ಮುರಿದ್ಬಿಡ್ತೇವೆ ಅಂದ್ಕೊಳ್ಳೋಣ, ಅಥವಾ ಯಾರು ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ ಅಂತ ಅನ್ಕೊಳ್ಳೋಣ. ಅವನಿಗೆ ಶುರುವಾದಲ್ಲಿ ಗೊತ್ತಿರಲ್ಲ, ಒಂದು ತಿಳುವಳಿಕೆ ಬಂದಮೇಲೆ ದೇವರನಿಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಮಾಡ್ಬಿಟ್ಟಿದ್ದಾನೆ, ಇದು ನಾನು ರೂಢಿ ಮಾಡ್ಕೋಬೇಕು. ಇದ್ರ ಬಗ್ಗೆ ನಾನು ಜಾಸ್ತಿ ಅಂದರೆ ಈಗ ಕಿರಿಕಿರಿ ಆದ್ರೂ ಅದನ್ನು ಅರ್ಥ ಮಾಡ್ಕೊಂಡು ರೂಢಿ ಮಾಡ್ಕೋಬೇಕು. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಕೂಡ್ದು, ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಡ್ದು ಅಂತ ಅವನಿಗೆ ಗೊತ್ತಾಗುತ್ತೆ. ಆವಾಗ ಅವನು ಏನು ಮಾಡ್ತಾನೆ, ಆ ಪ್ರಾಬ್ಲಮಲ್ಲೂ ಕೂಡ ಖುಷಿ ಆಗ್ತಾ ಪರಿಸ್ಥಿತಿಗಳನ್ನು ಫೇಸ್ ಮಾಡ್ತಾ ಮುಂದೆ ಲೈಫಲ್ಲಿ ಮೂವ್ ಆನ್ ಆಗ್ತಾನೆ. ಆ್ಯಕ್ಚುಲಿ ವಾಸ್ತವದ ಸ್ಥಿತಿ ಬಗ್ಗೆ ಮಾತಾಡ್ತಿದ್ದೀವಿ. ಇದಿರೋದು ಎಲ್ಲಿ? ನಿಮ್ಮ ಯೋಚನೆ ಒಳಗಡೆ. ನೋಡಿ, ಎವ್ರಿ ಸಿಂಗಲ್ ಮಿನಿಟ್ ಕೂಡ, ಎವ್ರಿ ಸಿಂಗಲ್ ಸೆಕೆಂಡು ಕೂಡ ವಾಟ್ ಯು ಥಿಂಕ್, ನೀವೇನು ಯೋಚನೆ ಮಾಡ್ತೀರಿ ಅದೇ ನೀವು ಆಗೋದು. ಈಗ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಎಲ್ಲೋ ಒಂದು ಕಡೆಗೆ ಅನಿಸುತ್ತೆ, ಎಸ್ ನಿಮ್ಮ ಥಾಟ್ ಪ್ರೊಸೆಸ್ ಏನು ಅನಿಸುತ್ತೆ ಅದೇ ನಿಮಗೆ ಅನಿಸುತ್ತೆ. ಈಗ ನೀವು ವಿಡಿಯೋ ನೋಡಬೇಕಂತ ಅನಿಸಿತ್ತು, ನೀವು ವಿಡಿಯೋ ನೋಡಿದ್ರಿ. ಎಲ್ಲೋ ಡ್ರೆಸ್ ಹಾಕೋಬೇಕಂತ ಆಯಿತು, ಆ ಕಲರ್ ಡ್ರೆಸ್ ಹಾಕೊಂಡ್ರಿ. ಎಲ್ಲೋ ನಿಮ್ಗೆ ಏನು ಅನಿಸಿದ್ದು ತಿನ್ಬೇಕು ಅನಿಸ್ತು, ಬಿಕಾಸ್ ನಿಮಗೆ ಏನು ಅನಿಸುತ್ತೆ ಅದನ್ನೇ ಮಾಡ್ತಿದ್ದೀವಿ. ಅಂದರೆ ಥಾಟ್ ಪ್ರೊಸೆಸ್ ಪ್ಯಾಟರ್ನ ಚೇಂಜ್ ಮಾಡಿಕೊಂಡಾಗ ಎವ್ರಿಥಿಂಗ್ ವಿಲ್ ಚೇಂಜ್. ಎಸ್ ಆರ್ ನೋ ಸ್ನೇಹಿತರೆ? ಏನು ಅನಿಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಎಸ್, ವಿಡಿಯೋ ಕ್ಲಾರಿಟಿ ಕೊಟ್ಟಿದೆ, ಸ್ಯಾಟಿಸ್ಫೈಡ್ ಅನಿಸಿದೆ ದಯವಿಟ್ಟು ಶೇರ್ ಮಾಡಿ ಇನ್ನೊಬ್ಬರಿಗೆ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.